ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಶುದ್ಧೀಕರಣದ ಭಾಗವಾಗಿ ನಡೆಸಲಾದ ಹೋಮ ಸಂಪನ್ನವಾಗಿದೆ. ಶಾಸ್ತ್ರೋಕ್ತವಾಗಿ ಶಾಂತಿ ಹೋಮವನ್ನ ಮಾಡಿದ್ದಾರೆ ಅರ್ಚಕರು. ದೇವಾಲಯದ ಸುತ್ತ ಟಿಟಿಡಿಯಿಂದ ಸಂಪ್ರೋಕ್ಷಣೆಯನ್ನ ಕೂಡ ಮಾಡಲಾಗಿದೆ. ಕಳಶದಲ್ಲಿ ತಂದ ಪವಿತ್ರ ಜಲವನ್ನ ಲಡ್ಡು ಕೌಂಟರ್ನಲ್ಲೂ ಕೂಡ ಪ್ರೋಕ್ಷಣೆ ಮಾಡಲಾಗಿದೆ. 2 ಆನೆಗಳ ಸಹಿತ ಅರ್ಚಕರನ್ನ ಟಿಟಿಡಿ ಬೀಳ್ಕೊಟ್ಟಿದೆ. ಹೋಮ ಸಂಪನ್ನವಾದ ಬಳಿಕ ತಿಮ್ಮಪ್ಪನಿಗೆ ಬಟ್ಟೆ ಆಭರಣಗಳ ಸಮರ್ಪಣೆ ಕೂಡ ಆಗಿದೆ. ದೇವರ ದರ್ಶನಕ್ಕೆ ಭಕ್ತರಿಗೆ ಇದೀಗ ಅನುವನ್ನ ಮಾಡಿಕೊಡಲಾಗಿದೆ. ಬೆಳಗಿನಿಂದ ಏನು ಶುದ್ಧೀಕರಣ ಕಾರ್ಯ ನಡೀತಾ ಇತ್ತು. ಸಾಮಾನ್ಯ ಭಕ್ತರ ದರ್ಶನದ ಅವಕಾಶಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಲಾಗಿತ್ತು. ಇದೀಗ ಶುದ್ಧೀಕರಣ ಕಾರ್ಯ ಸಂಪನ್ನವಾದ ಬೆನ್ನಲ್ಲೇ ಭಕ್ತರಿಗೆ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಶಾಂತಿ ಯಾಗದಲ್ಲಿ ಶೃಂಗೇರಿ ಶಾರದಾ ಮಠದ ಅರ್ಚಕರು ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ತಿರುಪತಿ ತಿಮ್ಮಪ್ಪನ ಭಕ್ತರಲ್ಲಿ ಮೂಡಿರುವಂಥ ಆತಂಕ ತಿರುಪತಿಯ ಲಡ್ಡುವಿನಲ್ಲಿ ಕಲಬೆರಕೆ ಆಗಿದೆ. ದನದ ಮಾಂಸದ ಕೊಬ್ಬು, ಹಂದಿಯ ಮಾಂಸದ ಕೊಬ್ಬು ಇವೆಲ್ಲವೂ ಕೂಡ ಕಲಬೆರಕೆ ಆಗಿದೆ ಅನ್ನುವ ವಿಚಾರ ಯಾವಾಗ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆಯಿತು, ತಿಮ್ಮಪ್ಪನ ಭಕ್ತರಲ್ಲಿ ಆತಂಕ ಮೂಡಿತ್ತು. ಹೀಗಾಗಿ ಆಂಧ್ರ ಪ್ರದೇಶದ ಸರ್ಕಾರದ ಒಂದಿಷ್ಟು ಸಲಹೆಯ ಮೇರೆಗೆ ಟಿಟಿಡಿಯ ನಿರ್ಧಾರದಂತೆ ಶುದ್ಧೀಕರಣದ ಕಾರ್ಯ ನಡೀತಾ ಇದೆ. ಶುದ್ಧೀಕರಣದ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಟಿಟಿಡಿಯ ಸಿಬ್ಬಂದಿಗಳನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ದೇವಸ್ಥಾನದ ಮುಂದಿರುವಂಥ ಈ ಕಂಬಿಗಳನ್ನು ಶುದ್ಧಿ ಮಾಡುವ ಮೂಲಕ ಗರ್ಭಗುಡಿಯ ಒಳಗೆ ಮತ್ತು ಹೊರಗೆ ಶುದ್ಧಿ ಕಾರ್ಯವನ್ನು ಮಾಡ್ತಾ ಇರುವಂಥ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದಲೂ ಕೂಡ ಶುದ್ಧೀಕರಣದ ಕಾರ್ಯ ಈ ಪ್ರಾಂಗಣದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಹೊರಗಡೆ ಇರುವಂಥ ಪ್ರಾಂಗಣದಲ್ಲಿ ಶುದ್ಧೀಕರಣದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ತಾಮ್ರದ ಕಂಬಿಗಳನ್ನು, ಹಿತ್ತಾಳೆಯ ಕಂಬಿಗಳನ್ನು ಒರೆಸುವ ಮೂಲಕ ಶುದ್ಧೀಕರಣದ ಕಾರ್ಯದಲ್ಲಿ ತೊಡಗಿರುವಂಥ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಗರ್ಭಗುಡಿಯ ಒಳಗಡೆಯ ಶುದ್ಧೀಕರಣವೂ ಕೂಡ ನಡೀತಾ ಇದೆ. ಹಾಗೆ ಸ್ಥಳ ಶುದ್ಧೀಕರಣವೂ ಸೇರಿದಂತೆ ವಾಸ್ತು ಶುದ್ಧಿಯೂ ಸೇರಿದಂತೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ದೇವಸ್ಥಾನದ ಒಳಗಡೆ ಬಂಗಾರ ಬಾವಿಯಲ್ಲಿ ನಡೀತಾ ಇದೆ. ಸದ್ಯಕ್ಕೆ ಶ್ರೀಮಠಕ್ಕೆ ಬರುವಂಥ ಶ್ರೀಪತಿಯ ಭಕ್ತರು ಆತಂಕದಲ್ಲಿದ್ದಾರೆ. ಆ ಆತಂಕವನ್ನು ದೂರ ಮಾಡೋದಕ್ಕೆ ಈಗ ಟಿಟಿಡಿ ಆಡಳಿತ ಮಂಡಳಿ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದೆ. ಅದೇ ರೀತಿಯಾಗಿ ಆ ಶುದ್ಧೀಕರಣದ ಕಾರ್ಯ, ಯಾಗ ಸೇರಿದಂತೆ ಹೋಮಗಳ ಕೂಡಿಯಾಗಿ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡ, ತಿರುಮಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಶುದ್ಧೀಕರಣದ ಭಾಗವಾಗಿ ನಡೆಸಲಾದ ಹೋಮ ಸಂಪನ್ನವಾಗಿದೆ. ಶಾಸ್ತ್ರೋಕ್ತವಾಗಿ ಶಾಂತಿ ಹೋಮವನ್ನ ಮಾಡಿದ್ದಾರೆ ಅರ್ಚಕರು. ದೇವಾಲಯದ ಸುತ್ತ ಟಿಟಿಡಿಯಿಂದ ಸಂಪ್ರೋಕ್ಷಣೆಯನ್ನ ಕೂಡ ಮಾಡಲಾಗಿದೆ. ಕಳಶದಲ್ಲಿ ತಂದ ಪವಿತ್ರ ಜಲವನ್ನ ಲಡ್ಡು ಕೌಂಟರ್ನಲ್ಲೂ ಕೂಡ ಪ್ರೋಕ್ಷಣೆ ಮಾಡಲಾಗಿದೆ. 2 ಆನೆಗಳ ಸಹಿತ ಅರ್ಚಕರನ್ನ ಟಿಟಿಡಿ ಬೀಳ್ಕೊಟ್ಟಿದೆ. ಹೋಮ ಸಂಪನ್ನವಾದ ಬಳಿಕ ತಿಮ್ಮಪ್ಪನಿಗೆ ಬಟ್ಟೆ ಆಭರಣಗಳ ಸಮರ್ಪಣೆ ಕೂಡ ಆಗಿದೆ. ದೇವರ ದರ್ಶನಕ್ಕೆ ಭಕ್ತರಿಗೆ ಇದೀಗ ಅನುವನ್ನ ಮಾಡಿಕೊಡಲಾಗಿದೆ. ಬೆಳಗಿನಿಂದ ಏನು ಶುದ್ಧೀಕರಣ ಕಾರ್ಯ ನಡೀತಾ ಇತ್ತು. ಸಾಮಾನ್ಯ ಭಕ್ತರ ದರ್ಶನದ ಅವಕಾಶಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಲಾಗಿತ್ತು. ಇದೀಗ ಶುದ್ಧೀಕರಣ ಕಾರ್ಯ ಸಂಪನ್ನವಾದ ಬೆನ್ನಲ್ಲೇ ಭಕ್ತರಿಗೆ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಶಾಂತಿ ಯಾಗದಲ್ಲಿ ಶೃಂಗೇರಿ ಶಾರದಾ ಮಠದ ಅರ್ಚಕರು ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ತಿರುಪತಿ ತಿಮ್ಮಪ್ಪನ ಭಕ್ತರಲ್ಲಿ ಮೂಡಿರುವಂಥ ಆತಂಕ ತಿರುಪತಿಯ ಲಡ್ಡುವಿನಲ್ಲಿ ಕಲಬೆರಕೆ ಆಗಿದೆ. ದನದ ಮಾಂಸದ ಕೊಬ್ಬು, ಹಂದಿಯ ಮಾಂಸದ ಕೊಬ್ಬು ಇವೆಲ್ಲವೂ ಕೂಡ ಕಲಬೆರಕೆ ಆಗಿದೆ ಅನ್ನುವ ವಿಚಾರ ಯಾವಾಗ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆಯಿತು, ತಿಮ್ಮಪ್ಪನ ಭಕ್ತರಲ್ಲಿ ಆತಂಕ ಮೂಡಿತ್ತು. ಹೀಗಾಗಿ ಆಂಧ್ರ ಪ್ರದೇಶದ ಸರ್ಕಾರದ ಒಂದಿಷ್ಟು ಸಲಹೆಯ ಮೇರೆಗೆ ಟಿಟಿಡಿಯ ನಿರ್ಧಾರದಂತೆ ಶುದ್ಧೀಕರಣದ ಕಾರ್ಯ ನಡೀತಾ ಇದೆ. ಶುದ್ಧೀಕರಣದ ಕಾರ್ಯದಲ್ಲಿ
ತೊಡಗಿಸಿಕೊಂಡಿರುವಂಥ TTDಯ ಸಿಬ್ಬಂದಿಗಳನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ದೇವಸ್ಥಾನದ ಮುಂದಿರುವಂಥ ಈ ಕಂಬಿಗಳನ್ನು ಶುದ್ಧಿ ಮಾಡುವ ಮೂಲಕ ಗರ್ಭಗುಡಿಯ ಒಳಗೆ ಮತ್ತು ಹೊರಗೆ ಶುದ್ಧಿ ಕಾರ್ಯವನ್ನು ಮಾಡ್ತಾ ಇರುವಂಥ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದಲೂ ಕೂಡ ಶುದ್ಧೀಕರಣದ ಕಾರ್ಯ ಈ ಪ್ರಾಂಗಣದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಹೊರಗಡೆ ಇರುವಂಥ ಪ್ರಾಂಗಣದಲ್ಲಿ ಶುದ್ಧೀಕರಣದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ತಾಮ್ರದ ಕಂಬಿಗಳನ್ನು, ಹಿತ್ತಾಳೆಯ ಕಂಬಿಗಳನ್ನು ಒರೆಸುವ ಮೂಲಕ ಶುದ್ಧೀಕರಣದ ಕಾರ್ಯದಲ್ಲಿ ತೊಡಗಿರುವಂಥ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಗರ್ಭಗುಡಿಯ ಒಳಗಡೆಯ ಶುದ್ಧೀಕರಣವೂ ಕೂಡ ನಡೀತಾ ಇದೆ. ಹಾಗೆ ಸ್ಥಳ ಶುದ್ಧೀಕರಣವೂ ಸೇರಿದಂತೆ ವಾಸ್ತು ಶುದ್ಧಿಯೂ ಸೇರಿದಂತೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ದೇವಸ್ಥಾನದ ಒಳಗಡೆ ಬಂಗಾರ ಬಾವಿಯಲ್ಲಿ ನಡೀತಾ ಇದೆ. ಸದ್ಯಕ್ಕೆ ಶ್ರೀಮಠಕ್ಕೆ ಬರುವಂಥ ಶ್ರೀಪತಿಯ ಭಕ್ತರು ಆತಂಕದಲ್ಲಿದ್ದಾರೆ. ಆ ಆತಂಕವನ್ನು ದೂರ ಮಾಡೋದಕ್ಕೆ ಈಗ TTD ಆಡಳಿತ ಮಂಡಳಿ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದೆ. ಅದೇ ರೀತಿಯಾಗಿ ಆ ಶುದ್ಧೀಕರಣದ ಕಾರ್ಯ, ಯಾಗ ಸೇರಿದಂತೆ ಹೋಮಗಳ ಕೂಡಿಯಾಗಿ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡ, ತಿರುಮಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.